ಚಾಮರಾಜನಗರದಲ್ಲಿ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿಯನ್ನೇ ಬೇಟೆಗಾರರು ಟಾರ್ಗೆಟ್ ಮಾಡಿದ್ದಾರೆ. ಚಾಮರಾಜನಗರದ ಹನೂರ್ನಲ್ಲಿ ಮೂವರನ್ನ ಎನ್ಕೌಂಟರ್ ಮಾಡಲಾಗಿತ್ತು. ಪೊಲೀಸರ ತನಿಖೆ ವೇಳೆ ಒಂದಷ್ಟು ಸ್ಫೋಟಕ ಮಾಹಿತಿ ಬಹಿರಂಗ ಆಗ್ತಾ ಇರೋದು. ಅರಣ್ಯ ಇಲಾಖೆ ಮತ್ತು ಸಿಬ್ಬಂದಿಯನ್ನೇ ಬೇಟೆಗಾರರು ಟಾರ್ಗೆಟ್ ಮಾಡಿಕೊಂಡಿದ್ರು. ಎನ್ಕೌಂಟರ್ ಬಳಿಕ ಠಾಣೆ ಮುಂದೆ ಗ್ರಾಮಸ್ಥರು ಬಂದಿದ್ರು. ಅರಣ್ಯ ಇಲಾಖೆ ಕಚೇರಿಗೆ ನುಗ್ಗೋಕೆ ಕಿಡಿಗೇಡಿಗಳು ಯತ್ನವನ್ನ ಮಾಡಿದ್ದಾರೆ. ಬನ್ನಿ ಒಳಗೆ ನುಗ್ಗೋಣ ಅಂತೇಳಿ ಪ್ರವೋಕ್ ಮಾಡಿದ್ದಾರೆ ಕಾಡುಗಳ್ಳರು. ಪ್ರತಿಭಟನಾಕಾರರ ಮನವೊಲಿಸಿದ್ದು ಮರಿ ವೀರಪ್ಪನ್, ಗೋವಿಂದ. ಚಾಮರಾಜನಗರದಲ್ಲಿ ಮೂವರ ಎನ್ಕೌಂಟರ್ ಏನು ನಡೆದಿತ್ತು, ಇದರ ತನಿಖೆ ಸಂದರ್ಭದಲ್ಲಿ ಈ ವಿಚಾರಗಳು ಗೊತ್ತಾಗಿದೆ. ಸದ್ಯ ಇವರಿಗೆ ಪ್ರವೋಕ್ ಮಾಡುವಂತ ಕೆಲಸ ಕೂಡ ಆಗಿತ್ತು ಅಂತ ಹೇಳಿದ್ರೆ, ಗ್ರಾಮಸ್ಥರು ಪ್ರತಿಭಟನೆಗಂತ ಬಂದಿದ್ರಲ್ಲ, ಅವ್ರನ್ನ ಪ್ರವೋಕ್ ಮಾಡಿದ್ರು. ಹುಲಿಗೆ ವಿಷ ಇಕ್ಕಿ ಕೊಂದಿದ್ದ ಆರೋಪಿ ಮರಿ ವೀರಪ್ಪನ್, 5 ಹುಲಿ ಕೊಂದು 3 ತುಂಡುಗಳಾಗಿಸಿದ್ದ ಆರೋಪಿ ಗೋವಿಂದ ಈತ. ಹನೂರು ಭಾಗದ ಮಿನಿ ವೀರಪ್ಪನ್ ಅಂತ ಗೋವಿಂದ ಕುಖ್ಯಾತಿಯನ್ನ ಪಡ್ಕೊಂಡಿದ್ದಾನೆ. ಸದ್ಯ ಹುಲಿ ಹತ್ಯೆ ಕೇಸ್ನಲ್ಲಿ ಜಾಮೀನು ಪಡೆದಿರುವ ಆರೋಪಿ ಈತ. ಹುಲಿಗೆ ವಿಷ ಇಕ್ಕಿ ಮರಿ ವೀರಪ್ಪನ್ ಕೊಂದಿದ್ದ ಗೋವಿಂದ ಅಂತ ಹೇಳಿ ಇವನ ಹೆಸರು. 5 ಹುಲಿ ಕೊಂದು 3 ತುಂಡುಗಳಾಗಿ ಒಂದ್ ಕಡೆಯಲ್ಲಿ ಹನೂರು ಭಾಗದ ಮಿನಿ ವೀರಪ್ಪನ್ ಅಂತ ಹೇಳಿ ಈತ ಖ್ಯಾತಿಯನ್ನ ಪಡೆದುಕೊಂಡಿದ್ದ. ಹುಲಿಗೆ ವಿಷ ಇಕ್ಕಿ ಕೊಂದಿದ್ದಂಥ ಪ್ರಕರಣದಲ್ಲೂ ಕೂಡ ಈತ ಜೈಲಿಗೆ ಹೋಗಿ ಬಂದಿದ್ದ. ನೋಡ್ತಾ ಇರಬಹುದು ಗೋವಿಂದ ಅಲಿಯಾಸ್ ಮಿನಿ ವೀರಪ್ಪನ್, ಈತನನ್ನ ಆ ಭಾಗದಲ್ಲಿ ಕರೆಯೋದು ಹಾಗೆ. ಸದ್ಯ ಹುಲಿ ಹತ್ಯೆ ಕೇಸ್ನಲ್ಲಿ ಜಾಮೀನು ಪಡೆದಿರುವಂಥ ಆರೋಪಿ ಈತನೇ ಗ್ರಾಮಸ್ಥರನ್ನ ಪ್ರವೋಕ್ ಮಾಡ್ದ. ಅಲ್ಲಿ ಯಾವತ್ತು ಎನ್ಕೌಂಟರ್ ಆದ ದಿವಸ ಅರಣ್ಯ ಇಲಾಖೆ ಕಚೇರಿ ನುಗ್ಗಿ ಗ್ರಾಮಸ್ಥರು ಅಲ್ಲಿ ಏನೆಲ್ಲ ಮಾಡಿದ್ರು, ಅಲ್ಲಿದ್ದಂಥ ಪೀಠೋಪಕರಣಗಳನ್ನು ಧ್ವಂಸ ಮಾಡುವಂಥ ಕೆಲಸ ಏನಾಗಿತ್ತು, ಅದಕ್ಕೆಲ್ಲ ಕಾರಣ ಯಾರು ಅಂತ ಹೇಳಿದ್ರೆ ಈ ಗೋವಿಂದ. ನೋಡ್ತಾ ಇರ್ಬೋದು ಫೋಟೋದಲ್ಲಿ ಆತನನ್ನ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನಾಯಕ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್ ನಾಯಕ್, ಗೋವಿಂದ ಈ ಘಟನೆಗೆ ಕಾರಣ ಎನ್ನುವಂತ ಒಂದಷ್ಟು ಆರೋಪ, ಈತನ ಹಿನ್ನೆಲೆ ಏನು, ಈತ ಯಾವ ರೀತಿಯಾಗಿ ಪ್ರವೋಕ್ ಮಾಡಿದ್ದ? ಸಂಪತ್ ಏನಂತಂದ್ರೆ, ಈ ಗೋವಿಂದ ಅಂತಕ್ಕಂಥವನು ಏನ್ ಹಿಂದೆ ಪಚ್ಚದೊಡ್ಡಿ ಗ್ರಾಮದಲ್ಲಿ ಒಂದು ಹುಲಿನ ಕೊಂದು ಅದನ್ನ 5 ತುಂಡು ಮಾಡಿ ಅವನ ಒಂದು ಆಕ್ರೋಶವನ್ನ ಮೆರೆದಿದ್ದ. ಮತ್ತೆ ಅವನ ಕೃತ್ಯವನ್ನ ಬಹಳ ಇದಾಗಿ ತಗೊಂಡಿದ್ದ ಅಂತ ವ್ಯಕ್ತಿ ಗಂಗನವಾಡಿಯ ಒಂದು ಗೋವಿಂದ ಅಂತ. ಅವನ ಆ ಭಾಗದಲ್ಲಿ ಇಂಥ ಕೃತ್ಯಗಳಲ್ಲಿ ಬಹಳ ಎಚ್ಚರಿಕೆ ಅಂತೇಳಿ ಅವನ ಮರಿವೀರಪ್ಪನ್ ಅಂತ ಕೂಡ ಅವ್ನು ಹೇಳ್ತಾರೆ ಅಂತಕ್ಕಂಥದ್ದು. ಆ ವ್ಯಕ್ತಿ ಏನಂತಂದ್ರೆ, ಅವ್ನು ನೋಡಿ, ಅವ್ನು ಜೈಲಿಗೆ ಹೋಗಿದ್ದು, ಅವ್ನಿಗೆ ಫಸ್ಟ್ಗೆ ಬೇಲು ಕ್ಯಾನ್ಸಲ್ ಆಗಿತ್ತು. ಅದರ ನಂತರ ತಲೆಮರೆಸ್ಕೊಂಡಿದ್ದ. ಅವನನ್ನ ಪೊಲೀಸರು ಮತ್ತೆ ಅರಣ್ಯ ಅಧಿಕಾರಿಗಳು ಒಂದು ಸಿನಿಮಾ ರೀತಿಯಲ್ಲಿ ಅವನ್ನ ಅರೆಸ್ಟ್ ಮಾಡಿದ್ರು ಅನ್ಬೋದು. ಯಾಕೆಂದ್ರೆ ಒಂದು ಟ್ರೈನ್ ನಲ್ಲಿ ಬರುವಾಗ ಅವ್ರನ್ನ ಪತ್ತೆ ಮಾಡಿ ಹಿಡಿದಿದ್ದಂಥದ್ದು. ಅದಾದ ನಂತರ ಅವನು ಜೈಲಿಗೆ ಹೋಗಿದ್ದ. ಜೈಲಿನಿಂದ ಮತ್ತೆ ಬೇಲ್ ಪಡ್ಕೊಂಡ್ ಬಂದಂತವನು. ಆಕ್ಚುಲಿ ಇವಕ್ಕೆಲ್ಲ ಬರ ಅಂತದ್ದಿಲ್ಲ, ಅವ್ರು ಇಂಥ ಪ್ರೊಟೆಸ್ಟ್ ಗಳಿಗೆ ಬರಂಗಿಲ್ಲ, ಅವ್ರಿಗೆಲ್ಲ ನಿಬಂಧನೆಗಳಿರ್ತದೆ. ಆದ್ರೆ ಇಲ್ಲೇ ಬಂದು ಅವನು ಏನೋ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಪೊಲೀಸರು ಮತ್ತೆ ಅರಣ್ಯಾಧಿಕಾರಿಗಳ ವಿರುದ್ಧ ವಾಗ್ವಾದ ಕೂಡ ನಡೆಸುವಂತ ಕೆಲಸವನ್ನ ಮಾಡಿದ್ದ ಅಂತಕ್ಕಂಥದ್ದು. ಅದರ ಜೊತೆಗೆ ಏನು ಕಚೇರಿಗಳಿಗೆ, ಏನು ಅರಣ್ಯ ಇಲಾಖೆ ಕಚೇರಿಗಳಿಗೆ ಏನು ಎಲ್ಲರೂ ನುಗ್ಗಕ್ಕೆ ಪ್ರವೋಕ್ ಮಾಡ್ದ ಅಂತಕ್ಕಂಥದ್ದು ಒಂದು ಮಾಹಿತಿ ಬರ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಈ ರೀತಿಯ ಬೇರೆ ಬೇರೆ ಬೇಟೆಗಾರರು ಇಂಥವರೆಲ್ಲ ಸೇರ್ಕೊಂಡಿದ್ರೆ ಈ ಪ್ರತಿಭಟನೆಯಲ್ಲಿ ಅಂತಕ್ಕಂಥದ್ದು ಅನುಮಾನ ಕೂಡ ಈಗ ಎಲ್ರಿಗೂ ಒಂದು ಎಡೆ ಮಾಡ್ಕೊಟ್ಟಿದೆ. ಅದು ತನಿಖೆಯಿಂದ ಈಗ ಬಹಿರಂಗವಾಗ್ತಾ ಇದೆ. ಒಂದೊಂದು ಕೂಡ ಈ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಕೊಡ್ತಾ ಇದೆ ಅಂತ ತಪ್ಪಾಗ್ಲಾರ್ದು. ಎಲ್ಲ ಒಂದೊಂದು ತನಿಖೆ ಮಾಡ್ತಾ ಎಲ್ಲ ಒಂದೊಂದಾಗೆ ಬರ್ತಾ ಇರ್ತಕ್ಕಂಥದ್ದು. ನೋಡಿ, ಈ ತರದ ಎಲ್ಲಾ ಈ ಕಳ್ಳ ಬೇಟೆಗಾರರುಗಳು, ಈ ಕ್ರಿಮಿಗಳೆಲ್ಲ ಈ ತರ ಭಾಗವಹಿಸಿದ್ರು ಅಂತಕ್ಕಂಥದ್ದು ಈಗಷ್ಟೇ ಬೆಳಕು ಬರ್ತಾ ಇದೆ. ಸಂಪತ್, ಥ್ಯಾಂಕ್ ಯು ಶ್ರೀನಿವಾಸ್ ನಾಯಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.